ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಆಗಸ್ಟ್ 1ನೇ ತಾರೀಕು ಡೆಡ್ ಲೈನ್ ಇದ್ದದ್ದು. 2 ದಿವಸ ಮುಂಚೆಯೇ ಡೊನಾಲ್ಡ್ ಟ್ರಂಪ್ ಅವರು ಟ್ಯಾರಿಫ್ ಅನ್ನು ಘೋಷಿಸಿಬಿಟ್ಟರು. ಕಾರಣ ಏನು? ಅದಕ್ಕೆ 2 ದಿವಸ ಮುಂಚೆ ನರೇಂದ್ರ ಮೋದಿ ಅವರು ಮಾನ್ಸೂನ್ ಸೆಷನ್ನಿನಲ್ಲಿ ಒಂದು ವಿಷಯವನ್ನು ಪ್ರಸ್ತಾಪ ಮಾಡ್ತಾ ಹೇಳ್ತಾರೆ, ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ನಡೆದಂಥ ಯುದ್ಧವನ್ನು ಸ್ಥಗಿತಗೊಳಿಸಲಿಕ್ಕೆ ಜಗತ್ತಿನ ಯಾವ ರಾಷ್ಟ್ರಗಳು ಮಧ್ಯಸ್ಥಿಕೆಯನ್ನು ವಹಿಸಲಿಲ್ಲ. ಸ್ವತಃ ಪಾಕಿಸ್ತಾನವೇ ಬಂದು ನಮ್ಮೆದುರಿಗೆ ನತಮಸ್ತಕವಾಗಿ ದಯವಿಟ್ಟು ನಮ್ಮ ಮೇಲೆ ದಾಳಿ ಮಾಡಬೇಡಿ, ದಯವಿಟ್ಟು ನಿಲ್ಲಿಸಿ ಅಂತ ಗೋಗರೆದಕ್ಕೆ ನಾವು ನಿಲ್ಲಿಸಿದ್ದೇವೆ ವಿನಃ ಯಾವುದೇ ದೇಶದ ಮಧ್ಯಸ್ಥಿಕೆ ಇಲ್ಲ ಅಂತ ಯಾವಾಗ ನರೇಂದ್ರ ಮೋದಿ ಹೇಳ್ತಾರೋ ಅಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಕೊತ ಕೂದಿದ್ದಾರೆ. ಡೊನಾಲ್ಡ್ ಟ್ರಂಪ್ ಅವರು ಜನವರಿ 20ನೇ ತಾರೀಕು ಅಮೆರಿಕೆಯ ಅಧ್ಯಕ್ಷರಾದ ಮೇಲೆ ಭಾರತದ ಜೊತೆ ಬಹಳ ಒಳ್ಳೆ ಬಾಂಧವ್ಯ ಇರುತ್ತೆ ಅಂತ ಭಾರತೀಯರು ನಾವೆಲ್ಲ ನಿರೀಕ್ಷೆಯನ್ನು ಮಾಡಿದ್ವಿ. ಆದರೆ ಈತ ಒಬ್ಬ ನೀಚ, ಈತ ಒಬ್ಬ ವಂಚಕ ವ್ಯಾಪಾರಿ ಅನ್ನುವುದನ್ನು ಮತ್ತೊಂದು ಸಲ ಸಾಬೀತುಪಡಿಸಿಬಿಟ್ಟ. ಆದರೆ ಮಜಾ ಇರೋದು ಅಲ್ಲೆಲ್ಲ. ಮಜಾ ಇರೋದೇನೆಂದರೆ, ನಮ್ಮ ವಾಣಿಜ್ಯ ಸಚಿವರನ್ನು ಪತ್ರಕರ್ತರು ಒಂದು ಪ್ರಶ್ನೆಯನ್ನು ಕೇಳ್ತಾರೆ, ಪಿಯೂಷ್ ಗೋಯಲ್ ಅವ್ರನ್ನ. ಆಗಸ್ಟ್ 1ನೇ ತಾರೀಕು ಡೆಡ್ಲೈನ್ ಬಂತು, ಈವರೆಗೂ ನೀವು ಯಾವುದೇ ನಿರ್ಧಾರವನ್ನು ಮಾಡಿಲ್ಲ, ಮುಂದೆ ಹೇಗೆ ಅಮೆರಿಕೆಯ ಜೊತೆ ವ್ಯಾಪಾರ ವಹಿವಾಟು ಒಪ್ಪಂದ? ಆವಾಗ ಪಿಯೂಷ್ ಗೋಯಲ್ ಹೇಳ್ತಾರೆ, ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ವ್ಯಾಪಾರ ವಹಿವಾಟು ಒಪ್ಪಂದಕ್ಕೆ ಡೆಡ್ಲೈನ್ ಇಂಪಾರ್ಟೆಂಟ್ ಆಗಲ್ಲ, ಭಾರತ ದೇಶದ ಹಿತ ಮುಖ್ಯ ಆಗತ್ತೆ. ಭಾರತ ದೇಶದ ಹಿತ ಇದ್ದರೆ ಮಾತ್ರ ನಾವು ಅಗ್ರಿಮೆಂಟ್ ಮಾಡ್ಕೋತೀವಿ, ಇಲ್ಲದೆ ಹೋದರೆ ಮಾಡಬೇಕಾದ ಅಗತ್ಯ ಇಲ್ಲ ಅಂತ ಹೇಳ್ತಾರೆ. ಇದು ಭಾರತದ ನಿಲುವು. ನರೇಂದ್ರ ಮೋದಿ ಬಗ್ಗಿಬಿಡ್ತಾರೆ ಅಂತ ಬಹಳಷ್ಟು ನಿರೀಕ್ಷೆಯನ್ನು ಮಾಡಿಕೊಂಡಿದ್ದರು ಡೊನಾಲ್ಡ್ ಟ್ರಂಪ್ ಇರುವಂಥ ಸಂದಿಗ್ಧತೆಯನ್ನು ನೀವು ಗಮನಿಸಿ ನೋಡಿ. ಡೊನಾಲ್ಡ್ ಟ್ರಂಪ್ಗೆ ಈ ಕಡೆ ಚೈನಾ ಆತನ ಮಾತನ್ನು ಕೇಳ್ತಾ ಇಲ್ಲ. ಚೈನಾದ ಮೇಲೆ 155% ಪ್ರತಿ ತೆರಿಗೆಯನ್ನು ಹೇರ್ತೀನಿ ಅಂದಾಗಲೂ ಕೂಡ ಚೈನಾ ತಬ್ಬಿಬ್ಬಾಗಲಿಲ್ಲ, ಇವರ ಮಾತಿಗೆ ಸೊಪ್ಪು ಹಾಕಲಿಲ್ಲ. ನಿಮ್ಮಿಂದ ವ್ಯವಹಾರವೇ ಬೇಡ, ನೀವು 125% ಹಾಕಿ ನಾವು 150% ಹಾಕ್ತೀವಿ ಅಂತ ವಾಪಸ್ ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಶುರು ಮಾಡ್ತೀವಿ. ಆ ಕಡೆ ರಷ್ಯಾವನ್ನು ನಾವು ಎಲ್ಲ ನ್ಯಾಟೋ ದೇಶಗಳು ಸೇರಿ ಮಣಿಸ್ಬಿಡ್ತೀವಿ ಅಂತ ಅಮೇರಿಕಾ ಇನ್ನಿಲ್ಲದ ಹಾಗೆ ಭ್ರಮಿಸಿಕೊಂಡು ಬಿಡ್ತೀವಿ. ರಷ್ಯಾ ದಿನದಿಂದ ದಿನಕ್ಕೆ ಬಲಿಷ್ಠ ಆಗ್ತಾ ಹೋತೇವೆ ವಿನಃ ಯುದ್ಧದಿಂದ ದಾರಿದ್ರ್ಯ ಸ್ಥಿತಿಗೆ ತಲುಪಲಿಲ್ಲ. ರಷ್ಯಾವನ್ನು ದಾರಿದ್ರ್ಯ ಸ್ಥಿತಿಗೆ ತಲುಪಿಸೋಣ, ಅದನ್ನು ನಿತ್ರಾಣಗೊಳಿಸೋಣ ಅಂತ ಅಮೇರಿಕಾ ಭಾರತದ ವಿರುದ್ಧ ಬ್ಲ್ಯಾಕ್ ಮೇಲ್ ಮಾಡುವ ತಂತ್ರವನ್ನು ಮಾಡ್ತೀವಿ. ಅಲ್ಲಿ ಒಬ್ಬ ಸೆನೆಟ್ ಸದಸ್ಯ ಅದನ್ನು ವಿಧೇಯಕವನ್ನು ಮಂಡನೆ ಮಾಡುವ ಪ್ರಯತ್ನ ಮಾಡಿದ. ರಷ್ಯಾ ಆ್ಯಕ್ಟ್ ಅಂಥೇಳಿ 500% ಟ್ಯಾಕ್ಸ್ ಅಂತ, 500% ಟ್ಯಾಕ್ಸ್. ಅದು ಸಂಪೂರ್ಣವಾಗಿ ವಿಫಲ ಆಯಿತು. ಭಾರತ ತನ್ನ ವಿದೇಶಾಂಗ ನೀತಿ ಏನಿದೆ, ತನ್ನ ವಹಿವಾಟುಗಳೇನಿದೆ, ಅದನ್ನು ಯಾವ್ಯಾವ ದೇಶದ ಜೊತೆ ಬೇಕೋ ಆ ದೇಶದ ಜೊತೆ ಮಾಡ್ಕೋತೀವಿ, ನಮಗೆ ಯಾರದೇ ಮಧ್ಯಸ್ಥಿಕೆ ಬೇಕಾಗಿಲ್ಲ. ಯಾವುದೋ ಒಂದು ರಾಷ್ಟ್ರ ಹೇಳಿದೆ ಅಂತ ನಾವು ಯಾವುದೋ ದೇಶದ ವಹಿವಾಟನ್ನು ಸ್ಥಗಿತಗೊಳಿಸುವುದಿಲ್ಲ ಅಂತ ನಮ್ಮ ಡಾಕ್ಟರ್ ಎಸ್ ಜಯಶಂಕರ್ ಅವರು ಸ್ಪಷ್ಟವಾಗಿ ಹೇಳಿದರು. ನಾವು ಇಡೀ ಭಾರತ ದೇಶ ಎಷ್ಟು ಇಂಧನವನ್ನು ಕೊಂಡ್ಕೋತೀವೋ ರಷ್ಯಾದಿಂದ ಅಷ್ಟನ್ನು ಯುರೋಪ್ ಎಲ್ಲ ರಾಷ್ಟ್ರಗಳು ಒಂದು ಮಧ್ಯಾಹ್ನದ ಒಳಗಡೆ ಖರ್ಚು ಮಾಡಿಬಿಡ್ತವೆ ಅಂತ ಸ್ಪಷ್ಟವಾಗಿ ಸಾರಿದರು. ಯಾವಾಗ ಈ ಕಡೆ ರಷ್ಯಾದ ಜೊತೆ ವ್ಯವಹಾರವನ್ನು ನಿಲ್ಲಿಸು ಅಂತ ಹೇಳಿದರೆ ನಿಲ್ಲಿಸಲ್ಲ ಅಂತಾರೆ. ಈ ಕಡೆ ಅವ್ರಿಗೆ ವಸ್ತುಗಳನ್ನು ರಫ್ತು ಮಾಡಲಿಕ್ಕೆ ಶುರು ಮಾಡ್ತಾರೆ, SDX ಎಲ್ಲವನ್ನು. ಅಮೇರಿಕಾ ಎಲ್ಲ ರಾಷ್ಟ್ರಗಳಿಗೆ ಟ್ಯಾರಿಫನ್ನು ವಿಧಿಸುತ್ತೆ, ಭಾರತವನ್ನು ಪ್ರತ್ಯೇಕವಾಗಿ ಇಡುತ್ತೆ. ಪ್ರತ್ಯೇಕವಾಗಿ ಇಟ್ಟರೂ ಕೂಡ ಭಾರತ ಅದರ ಬಗ್ಗೆ ವಿಶೇಷವಾದ ಆಸ್ಥೆಯಿಂದ ಅವ್ರ ಜೊತೆ ಮಾತುಕತೆ ನಡೆಸೋದಿಲ್ಲ. ಇದೆಲ್ಲ ಆದಮೇಲೆ ಒಂದು ಸುಳ್ಳನ್ನು ಹೆಣೆಯುವಂಥ ಪ್ರಯತ್ನವನ್ನು ನಿರಂತರವಾಗಿ 30 ಸಲ ಡೊನಾಲ್ಡ್ ಟ್ರಂಪ್ ಮಾಡ್ತಾರೆ. ತಮಗೆಲ್ಲ ಗೊತ್ತಿರೋ ವಿಚಾರ, ನಾನೇ ಮಧ್ಯಸ್ಥಿಕೆ ಮಾಡಿದ್ದೀನಿ ಯುದ್ಧ ನಿಲ್ಲಿಸೋದ್ರಲ್ಲಿ ಆಪರೇಷನ್ ಸಿಂಧೂರ್ ಅಂತ. ಅದಕ್ಕೂ ಭಾರತದಿಂದ ಒಂದೇ ಒಂದು ಪ್ರತಿಕ್ರಿಯೆ ಬರೋದಿಲ್ಲ. ಡಾಕ್ಟರ್ ಎಸ್ ಜಯಶಂಕರ್ ಬಾಯಲ್ಲಿ ಹೇಳಿಸಲಾಗತ್ತೆ, ನಮ್ಮ ಸೇನಾ ಜನರಲ್ಗಳ ಬಾಯಲ್ಲಿ ಹೇಳಿಸಲಾಗತ್ತೆ, ನಮ್ಗೆ ಯಾರೂ ಮಧ್ಯಸ್ಥಿಕೆ ಮಾಡಿಲ್ಲ ಅಂತ. ಅಮೆರಿಕೆಗಿರುವಂಥ ಸಂದಿಗ್ಧತೆ ಏನಪ್ಪ ಅಂತಂದರೆ, ತನ್ನ ದೇಶದ ಡೈರಿ ಪ್ರಾಡಕ್ಟ್ಗಳು, ತನ್ನ ದೇಶದ GM ಧಾನ್ಯದ ಬೀಜಗಳು, ಇದನ್ನು ಭಾರತದಲ್ಲಿ ಡಂಪ್ ಮಾಡಬೇಕು ಅಂತ ಅದು ಇನ್ನಿಲ್ಲದ ಹಾಗೆ ಹಪಾಹಪಿಸ್ತಾ ಇತ್ತು. ಈ ವೋಟ್ ಬ್ಯಾಂಕ್ ರಾಜಕೀಯ ಅಂತಿರಲ್ಲ, ಈ ವೋಟ್ ಬ್ಯಾಂಕ್ ರಾಜಕೀಯ ಹೇಗೆ ಭಾರತದಲ್ಲಿ ನಮ್ಮ ಕಾಂಗ್ರೆಸ್ಸು, ನಮ್ಮ ಇತರ ಪಕ್ಷಗಳು, ಪ್ರಾದೇಶಿಕ ಪಕ್ಷಗಳು ಮುಸಲ್ಮಾನರನ್ನು ತಮ್ಮ ವೋಟ್ ಬ್ಯಾಂಕ್ ಅಂತ ಮಾಡ್ಕೊಂಡಿದ್ದಾವಲ್ಲ, ಆ ರೀತಿ ಈ
ರಿಪಬ್ಲಿಕನ್ ಪಕ್ಷ, ಈ ಡೊನಾಲ್ಡ್ ಟ್ರಂಪ್ ಯಾವ ಪಕ್ಷವನ್ನು ಪ್ರತಿನಿಧಿಸಿದ ಅವರು ಅಲ್ಲಿಯ ಫಾರ್ಮರ್ಗಳ ಮೇಲೆ, ಅಲ್ಲಿಯ ಡೈರಿ ಪ್ರಾಡಕ್ಟ್ ನಿರ್ಮಾಣ ಉತ್ಪಾದಕರ ಮೇಲೆ ನಿರ್ಭರ ಆಗಿರೋದು. ಆತನ ಕೋರ್ ವೋಟರ್ಸ್ ಅವರೆಲ್ಲ. ಅಲ್ಲಿ ಉತ್ಪಾದನೆ ಜಾಸ್ತಿ, ರಫ್ತು ಮಾಡಲಿಕ್ಕೆ ಜಾಗ ಇಲ್ಲ. ರಫ್ತು ಮಾಡಬೇಕಾದ್ರೆ ಒಂದು ಚೈನಾಗೆ ಮಾಡಬೇಕು, ಇನ್ನೊಂದು ಭಾರತಕ್ಕೆ ಮಾಡಬೇಕು. ಎರಡು ಪ್ರಬಲವಾದಂಥ ಭಾಳ ದೊಡ್ಡದಾದಂಥ ಮಾರುಕಟ್ಟೆಗಳು. ಚೈನಾ ತೆಗೆದುಕೊಳ್ತಾ ಇದ್ದದ್ದನ್ನು ಇದ್ದಕ್ಕಿದ್ದ ಹಾಗೆ ಕಡಿಮೆ ಮಾಡ್ತಾ ಸ್ಥಗಿತಗೊಳಿಸುವ ಸ್ಥಿತಿಗೆ ಬಂದುಬಿಡ್ತೀವಿ. ಭಾರತದಲ್ಲಿ ಭಾಳ ದೊಡ್ಡ ಮಾರುಕಟ್ಟೆ ಇದೆ, ಭಾರತಕ್ಕೆ ಡಂಪ್ ಮಾಡೋಣ ಅಂದರೆ ಭಾರತ ಸ್ಪಷ್ಟವಾಗಿ ನಿರಾಕರಿಸುತ್ತೆ. ಯಾವುದೇ ಕಾರಣಕ್ಕೂ ನಾವು ರೋಗಗ್ರಸ್ತ ದೇಶವನ್ನಾಗಿಸುವಂಥ GM ಬೀಜಗಳನ್ನು ಹಾಗೂ ನಿಮ್ಮ ಡೈರಿ ಪ್ರಾಡಕ್ಟ್ಗಳನ್ನು, ಸೋಯಾಬೀನನ್ನು ಯಾವ ಕಾರಣಕ್ಕೂ ನಾವು ಖರೀದಿಸೋದಿಲ್ಲ ಅಂತ ಮೊದಲ ದಿನದಿಂದಲೇ ಸ್ಪಷ್ಟವಾಗಿ ನಮ್ಮ ದೇಶದಿಂದ ಸಂದೇಶದ ರವಾನೆ ಆಗಿಬಿಡುತ್ತೆ. ಆವಾಗ ಡೊನಾಲ್ಡ್ ಟ್ರಂಪ್ಗೆ ಭಾಳ ದೊಡ್ಡದಾದಂಥ ಸಮಸ್ಯೆ ಆಗುತ್ತೆ. ಇವರಿಗೆ ಬ್ಲ್ಯಾಕ್ ಮೇಲ್ ಮಾಡಿದರೆ ಬಗ್ತಾ ಇಲ್ಲ. ಬೇರೆ ದೇಶಗಳಿಂದ ಪ್ರತ್ಯೇಕವಾಗಿರಿಸಿ ನಿಮ್ಮ ಜೊತೆ ಟ್ಯಾರಿಫನ್ನು ಬೇರೆ ಕೊಡ್ತೀವಿ ಅಂತ ಹೇಳಿದರೆ ಅದಕ್ಕೆ ಒಪ್ತಾ ಇಲ್ಲ. ಇದಲ್ಲದೆ ಸುಳ್ಳು ಹೇಳುವ ಇನ್ನೊಂದು ಪ್ರಯತ್ನ ಮಾಡ್ತಾರೆ. ಆಪರೇಷನ್ ಸಿಂಧೂರನ್ನು ನಿಲ್ಲಿಸುವಾಗ ನಾನು ಮುಕ್ತ ಟ್ರೇಡನ್ನು, ಫ್ರೀ ಟ್ರೇಡನ್ನು ಮಾಡಿಕೊಟ್ಟಿದ್ದೀನಿ ಪಾಕಿಸ್ತಾನಕ್ಕೆ ಮತ್ತು ಭಾರತಕ್ಕೆ ಅಂತ ಒಂದು ಸುಳ್ಳನ್ನು ಹರಿಬಿಡ್ತಾರೆ. ಅದಕ್ಕೆ ಭಾರತ ದೇಶ ಪ್ರತಿಕ್ರಿಯೆಯನ್ನೇ ತೋರಿಸೋದಿಲ್ಲ. ಯಾವಾಗ ಫ್ರೀ ಟ್ರೇಡ್ ಕೊಟ್ಟಿದ್ದೀರಾ, ನಮ್ಮ ಜೊತೆ ಮಾಡಲಿಕ್ಕೆ ಎಲ್ಲಿ ಒಪ್ಪಂದ ಮಾಡ್ಕೊಂಡಿದ್ದೀರಿ, ಮಾಡಲಿಕ್ಕೆ ಬನ್ನಿ ಅಂತ ಅವ್ರ ಹತ್ರ ಡೊಗ್ಗು ಸಲಾಮು ಹೊಡೆಯಲಿಲ್ಲ. ಹೀಗೆ ಎಲ್ಲ ಹಂತಗಳಲ್ಲಿ ಎಲ್ಲ ರೀತಿಯಿಂದ ನಿರಂತರವಾಗಿ ಡೊನಾಲ್ಡ್ ಟ್ರಂಪ್ ಮಾಡಿದಂಥ ಯಾವ್ಯಾವ ಕಸರತ್ತುಗಳದಾವು ಎಲ್ಲ ಕಸರತ್ತುಗಳು ವಿಫಲ ಆದವು. ಇದಕ್ಕಿಂತ ಹೆಚ್ಚಿನ ನಿರೀಕ್ಷೆಯನ್ನು ಏನು ಮಾಡಿದರು ಡೊನಾಲ್ಡ್ ಟ್ರಂಪ್ ಅಂದರೆ, ಆಪರೇಷನ್ ಸಿಂಧೂರ್ ಮಾಡುವುದಕ್ಕಿಂತ ಮುಂಚೆ ನರೇಂದ್ರ ಮೋದಿ ಒಂದು ಮಾತು ಡೊನಾಲ್ಡ್ ಟ್ರಂಪ್ ಹತ್ರ ಕೇಳಿಕೊಂಡು ಅದಾದ ಮೇಲೆ ಯುದ್ಧ ಶುರು ಮಾಡ್ತಾರೆ. ಯುದ್ಧ ಶುರು ಆದ ಮೇಲೆ ಡೊನಾಲ್ಡ್ ಟ್ರಂಪ್ ಹೇಳಿದರೆ ನಿಲ್ಲಿಸಿಬಿಡ್ತಾರೆ ಅಂತ ಆತನ ಒಂದು ಭ್ರಮೆಯಲ್ಲಿದ್ದರು. ಆದರೆ ಭಾರತ ಎಷ್ಟು ಸರ್ವತಂತ್ರ ಸ್ವತಂತ್ರವಾದಂಥ ತನ್ನ ವಿದೇಶಾಂಗ ನೀತಿಯನ್ನು ಇಟ್ಕೊಂಡಿದೆ ಅಂದರೆ, ಅಮೆರಿಕೆ ಒಂದೇ ಅಲ್ಲ, ಯಾವುದೇ ರಾಷ್ಟ್ರದ ಅನುಕಂಪಕ್ಕೆ, ಯಾವುದೇ ಒಂದು ರಾಷ್ಟ್ರದ ಸಾರಥ್ಯದ ಜೊತೆಗೆ ಮುಂದುವರಿಯುವಂಥ ಮನಸ್ಥಿತಿಯಲ್ಲಿ ಇರಲಿಲ್ಲ. ಅದು ಪರಾವಲಂಬಿ ರಾಷ್ಟ್ರ ಆಗಬೇಕು ಅನ್ನುವುದು ಭಾರತದ ಧೋರಣೆ ಆಗಿರಲಿಲ್ಲ. ಇದು ಡೊನಾಲ್ಡ್ ಟ್ರಂಪ್ಗೆ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸ್ತು. ನೋಡಿ, ಜಪಾನ್ನಲ್ಲಿ ಬೇಕಾದಷ್ಟು ಅಕ್ಕಿಯನ್ನು ಬೆಳೀತಾರೆ, ಆದರೂ ಕೂಡ ಅಮೇರಿಕೆಯಿಂದ ಅಕ್ಕಿಯನ್ನು ಆಮದು ಮಾಡಿಕೊಳ್ಳಿಕ್ಕೆ ಸೈನ್ ಹಾಕಿದ್ದಾರೆ. ಎಲ್ಲಿಯಾದರೂ ಇದನ್ನು ಕೇಳಿದ್ದೀರಾ? ಅಷ್ಟೇ ಅಲ್ಲ, $700 ಬಿಲಿಯನ್ ದುಡ್ಡನ್ನು ಅಮೇರಿಕೆಯಲ್ಲಿ ನಾವು ಇನ್ವೆಸ್ಟ್ ಮಾಡ್ತೀವಂತ ಜಪಾನ್ ಸರ್ಕಾರ ಒಪ್ಕೊಂಡಿದೆ. ಬಲಿಷ್ಠ ರಾಷ್ಟ್ರ, ಆರ್ಥಿಕವಾಗಿ ಸಮೃದ್ಧವಾಗಿರುವಂಥ ರಾಷ್ಟ್ರ, ಈ ರೀತಿಯಾಗಿ ಡೊಗ್ಗು ಸಲಾಮ್ ಹೊಡಿಬೇಕಾದಂಥ ಅಗತ್ಯತೆ ಇರಲಿಲ್ಲ. ಆದರೂ ಜಪಾನ್ ಟ್ರೇಡ್ ಡೀಲನ್ನು ಖಚಿತಪಡಿಸ್ಕೊಳ್ಳಿಕ್ಕೆ ಒಪ್ಕೊಂಡ್ಬಿಡ್ತದೆ ಅಮೇರಿಕ ಜೊತೆಗೆ. ಜಪಾನ್ನ ರೀತಿಯಲ್ಲಿ, ಜಪಾನ್ ಅಂತ ಜಪಾನೇ ಒಪ್ಕೊಂಡಿದೆ, ಭಾರತ ಯಾಕೆ ಒಪ್ಕೊಳ್ತಾ ಇಲ್ಲ ಅನ್ನೋದು ಭಾಳ ದೊಡ್ಡದಾದಂಥ ಸಮಸ್ಯೆ ಕಗ್ಗಂಟಾಗಿ ಕೂತ್ಬಿಟ್ಟಿತ್ತು ಡೊನಾಲ್ಡ್ ಟ್ರಂಪ್ಗೆ. ಆತ ಹೇಗಾದರೂ ಮಾಡಿ ಈ ಡೀಲನ್ನು ಕುದುರಿಸ್ಕೊಂಡ್ಬಿಡೋಣ, ನನ್ನ ಹಿಂಬಾಲಕನಂತೆ ಭಾರತ ಇರಲಿ ಅನ್ನುವಂಥ ನಿರೀಕ್ಷೆ ಆತನಿಗೆ ಭಾಳ ಇತ್ತು. ಒಂದು ಮಾತನ್ನು ಡಾಕ್ಟರ್ ಜಯಶಂಕರ್ ಅವರು ಚೆನ್ನಾಗಿ ಹೇಳಿದರು. ಏಪ್ರಿಲ್ 22ನೇ ತಾರೀಕು ಪಹಲ್ಗಾಮ್ ದುರಂತ ಆಗತ್ತೆ. ಅವತ್ತು ಸಂಜೆ ಒಂದು ಕಾಲ್ ಬರುತ್ತೆ ಡೊನಾಲ್ಡ್ ಟ್ರಂಪ್ ಅವ್ರದ್ದು, ಬಂದು ಭಾರತದ ಜೊತೆ ನಾವು ಇದ್ದೇವೆ ಅನ್ನುವಂಥ ಮಾತನ್ನು ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ. ಅಷ್ಟೇ ಅಲ್ಲ, ನಡೆದಂಥ ಭಯೋತ್ಪಾದನೆಯನ್ನು ಅವತ್ತು ಖಂಡಿಸ್ತಾರೆ. ಅದಾದ ಮೇಲೆ ಜೂನ್ 16ರವರೆಗೂ ಒಂದೇ ಒಂದು ಫೋನ್ ಕಾಲನ್ನು ಕೂಡ ಡೊನಾಲ್ಡ್ ಟ್ರಂಪ್ ಭಾರತಕ್ಕೆ ನರೇಂದ್ರ ಮೋದಿ ಅವರಿಗೆ ಮಾಡಿಲ್ಲ. ಜೂನ್ 17ನೇ ತಾರೀಕಿಗೆ ಅದು ಕೆನಡಾದಿಂದ ಅವರು ಹೊರಟ ಮೇಲೆ ಬಂದು ಅಮೇರಿಕೆಗೆ ಬಂದು ಚಹಾ ಕುಡಿದು ಹೋಗಿ ಅಂತ ಒಂದು ಆಹ್ವಾನವನ್ನು ಕೊಟ್ಟರು. ಆವಾಗಲೇ ಮಾತಾಡಿದ್ದು ಬಿಟ್ಟರೆ ಅಲ್ಲಿವರೆಗೂ ಮಧ್ಯ ಮಾತುಕತೆ ನಡೆದಿಲ್ಲ ಅನ್ನೋದನ್ನು ಸ್ಪಷ್ಟಪಡಿಸ್ಬಿಡ್ತಾರೆ. ಆವಾಗ ಇದ್ದ ಉದ್ದೇಶವೂ ಅದೇ. ಹಾಗೆ ಚಹಾ ಅಂತ ಹೇಳಿ ಕರೆದು, ಟೀ ಪಾರ್ಟಿ ಅಂತ ಕರೆದು, ಪಕ್ಕದಲ್ಲಿ ಪಾಕಿಸ್ತಾನದ ಜನರಲ್ ಮುಲ್ಲಾ ಮುನೀರ್ನನ್ನು ಕೂಡಿಸಿ ಇಬ್ಬರನ್ನು ಒಂದೇ ತಟ್ಟೆಯಲ್ಲಿ ತೂಗುವಂಥ ಕೆಲಸವನ್ನು ಮಾಡಬೇಕು ಅಂತ ಡೊನಾಲ್ಡ್ ಟ್ರಂಪ್ ಭಾರಿ ಪ್ರಯತ್ನ ಮಾಡಿದರು. ಈಗ ನೋಡಿ, ನಿನ್ನೆ ನಡೆದಂಥ ವಿದ್ಯಮಾನವನ್ನು ಗಮನಿಸಿ, ತೈಲ ಆಮದಿಗೆ ಪಾಕಿಸ್ತಾನದ ಜೊತೆ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ಡೊನಾಲ್ಡ್ ಟ್ರಂಪ್. ಒಂದು ಮಾತನ್ನು ಹೇಳಿದ್ದಾರೆ ಡೊನಾಲ್ಡ್ ಟ್ರಂಪ್, ಎಷ್ಟು ಭಾರತದ ಬಗ್ಗೆ ಈ ಮನುಷ್ಯನಿಗೆ ಅಸೂಯೆ ಇದೆ ಅನ್ನೋದನ್ನು, ಮಾತ್ಸರ್ಯ ಇದೆ ಅನ್ನೋದನ್ನು ಆ ಮಾತಿನಲ್ಲೇ ನೀವು ಕಂಡ್ಕೋಬೋದು. ಆತ ಹೇಳ್ತಾರೆ, ನಾವು ಪಾಕಿಸ್ತಾನ ಜೊತೆ ಈ ತೈಲದ ಒಪ್ಪಂದವನ್ನು ಮಾಡ್ಕೊಂಡಿದ್ದೇವೆ, ಇನ್ಮೇಲೆ ಪಾಕಿಸ್ತಾನ ಭಾರತಕ್ಕೆ ತೈಲವನ್ನು ರಫ್ತು ಮಾಡಬಹುದು ಅಂತ ಹೇಳ್ತಾರೆ.
ಭಾರತ ಏನು ಬಿಟ್ಟಿ ಬಿದ್ದಿದೆ ಏನ್ರಿ? ಹೋಗಿ ಹೋಗಿ ಪಾಕಿಸ್ತಾನದಿಂದ ತೈಲವನ್ನು ಆಮದು ಮಾಡ್ಕೊಳ್ಳಿಕ್ಕೆ ಜಗತ್ತಿನ ಎಲ್ಲ ರಾಷ್ಟ್ರಗಳು ಭಾರತಕ್ಕೆ ರಫ್ತು ಮಾಡಲಿಕ್ಕೆ ತುದಿಗಾಲ ಮೇಲೆ ನಿಂತಿದ್ದಾವೆ. ಭಾರತಕ್ಕೆ ಎಷ್ಟು ಆಮದಾಗಬೇಕೋ ಅದಕ್ಕಿಂತ ಹೆಚ್ಚಿನ ಆಮದಿಗೆ ಬೇರೆ ರಾಷ್ಟ್ರಗಳಿಂದ ಇಂಡೆಂಟ್ ಬಂದಾಗಿದೆ. ಈಗ ಪಾಕಿಸ್ತಾನದಿಂದ ನಾವು ತೈಲೋತ್ಪನ್ನವನ್ನು ಖರೀದಿ ಮಾಡಬೇಕಾದ ಅಗತ್ಯತೆ ಬರುತ್ತಾ? ಡೊನಾಲ್ಡ್ ಟ್ರಂಪ್ ಬೇಕು ಅಂತಲೇ ಅವಮಾನ ಮಾಡಲಿಕ್ಕೆ ಹೇಳಿದಂಥ ಮಾತು. ಇನ್ನೊಂದು ಮಾತನ್ನು ಏನು ಹೇಳಿದ್ದಾರೆ, ಇಂಡಿಯನ್ ಎಕಾನಮಿ ಈಸ್ ಅ ಡೆಡ್ ಎಕಾನಮಿ ಅಂತ ಹೇಳಿದ್ದಾರೆ ಡೊನಾಲ್ಡ್ ಟ್ರಂಪ್. ಇಷ್ಟು ದಿವಸ ಇಂಡಿಯಾ ಈಸ್ ಅ ಗ್ರೇಟ್ ನೆಗೋಷಿಯೇಟರ್ ಅಂತ ಹೇಳಿದ ಮನುಷ್ಯ ಯಾವಾಗ ಬಗ್ಲಿಲ್ವೋ 25% ಟ್ಯಾರಿಫನ್ನು ಹೇರಿದ ಮೇಲೆಯೂ ಕೂಡ ಒಂದೇ ಒಂದು ಪ್ರತಿಕ್ರಿಯೆ ಕೊಡಲಾರ್ದೆ ನೆಗ್ಲೆಕ್ಟ್ ಮಾಡಿದರು, ಉದಾಸೀನ ತಾತ್ಸಾರ ಕಡೆಗಣಿಸಿದರು. ಅದಾದಮೇಲೆ ಹೇಳ್ತಾರೆ ಇಂಡಿಯನ್ ಎಕಾನಮಿ ಈಸ್ ಅ ಡೆಡ್ ಎಕಾನಮಿ ಅಂತ. ನನಗೆ ಅದಕ್ಕಿಂತ ಬೇಸರ ಆಗಿದ್ದು, ಆತ ಡೆಡ್ ಎಕಾನಮಿ ಅಂತ ಹೇಳಿದ ತಕ್ಷಣ ಮಾಧ್ಯಮದವ್ರು ಹೋಗಿ ರಾಹುಲ್ ಗಾಂಧಿ ಮುಂದೆ ಮೈಕ್ ಹಿಡಿತಾರೆ. ರಾಹುಲ್ ಗಾಂಧಿ ಹೇಳ್ತಾರೆ ಡೊನಾಲ್ಡ್ ಟ್ರಂಪ್ ಹೇಳಿದ್ದರಲ್ಲಿ ಏನು ತಪ್ಪಿದೆ, ಭಾರತದ ಎಕಾನಮಿ ಡೆಡ್ ಎಕಾನಮಿ ಅಲ್ವಾ ಅಂತ ಆತ ಹೇಳ್ತಾನೆ. ಡೊನಾಲ್ಡ್ ಟ್ರಂಪ್ನ ಮಾತನ್ನು ಈತ ಸಮರ್ಥಿಸ್ತಾನೆ. ಈತನೊಬ್ಬ ಭಾರತೀಯನ ಅಥವಾ ಬ್ರಿಟಿಷ್ ಪ್ರಜೆ ಅಂತ ಪ್ರತಿ ಬಾರಿ ನನಗೆ ಅನುಮಾನ ಆಗುತ್ತೆ. ಈಗ ಬಂದಿರುವ ಮಾಹಿತಿ ಕೂಡ ಈತ ಬ್ರಿಟಿಷ್ ಪ್ರಜೆ ಅಂತ ಮಾಹಿತಿ ಬಂದಿದೆ ಅಂತ ಈಗಾಗಲೇ ಆರ್ಗನೈಸರ್ ಇದರ ಬಗ್ಗೆ ವರದಿಯನ್ನು ಮಾಡಿದೆ. ಈಗ ಈ ಟ್ರೇಡ್ ಡೀಲ್ನಿಂದ ಆತ ವಿಧಿಸಿರುವಂಥ 25% ಪ್ರತಿ ತೆರಿಗೆ, ಅಂದರೆ ಇಷ್ಟು ದಿವಸ ಇರುವ ತೆರಿಗೆ ಮೇಲೆ 25% ಅಡಿಷ್ನಲ್ ಇದು ಏನು ಹೇರಿದ್ದಾರೆ. ಇದರಿಂದ ಭಾರತಕ್ಕೆ ಯಾವ ರೀತಿಯ ನಷ್ಟ ಇಲ್ಲ. ಭಾರತ ಯಾವತ್ತೂ ಅಮೇರಿಕೆಯ ಮೇಲೆ ನಿರ್ಭರವಾಗಿ ಜೀವನ ಮಾಡಿದಂಥ ರಾಷ್ಟ್ರ ಅಲ್ಲ. ನಮ್ಮ ರಫ್ತು ಅಮೇರಿಕೆಗೆ ಸಾಫ್ಟ್ವೇರ್ ಉದ್ಯಮದಲ್ಲಿ ಒಟ್ಟು ರಫ್ತಿನಲ್ಲಿ 2% ಮಾತ್ರ ನಮಗೆ ಆ ಕಡೆಯಿಂದ ನಮಗೆ ಬರುವಂಥ ಇದು ನಷ್ಟ ಆಗತ್ತೆ ವಿನಃ ಅದಕ್ಕಿಂತ ಯಾವುದೇ ರೀತಿಯ ವ್ಯತ್ಯಾಸ ಆಗೋದಿಲ್ಲ. ನಾವು ಅಮೇರಿಕೆಯಿಂದ ಆಮದು ಮಾಡಿಕೊಳ್ಳಬೇಕಾದಂಥ ಪದಾರ್ಥಗಳ ಸಂಖ್ಯೆ ತೀರ ಕಡಿಮೆ. ಆಮೇಲೆ ಭಾರತದ ಎಕಾನಮಿ ಮತ್ತು ಭಾರತದ ಉತ್ಪಾದನೆ ಹೇಗಿದೆ ಅಂತಂದರೆ, ಭಾರತದ ಮಾರುಕಟ್ಟೆಗೆ ಅನುಗುಣವಾಗಿ ನಮ್ಮ ದೇಶದ ಉತ್ಪಾದನೆ ಇದೆ. ವಿದೇಶಕ್ಕಾಗಿ ನಾವು ಉತ್ಪಾದನೆಯನ್ನು ಮಾಡೋದಿಲ್ಲ. ಚೈನಾ ದೇಶ ಹಾಗೆ ಮಾಡುತ್ತೆ, ವಿದೇಶಕ್ಕೆ ಕಳಿಸಲಿಕ್ಕಾಗಿ ಉತ್ಪಾದನೆಯನ್ನು ಹೆಚ್ಚಿಸ್ತಾ ಹೋಗುತ್ತೆ. ಭಾರತ ವಿದೇಶಕ್ಕೆ ಕಳಿಸಲಿಕ್ಕಾಗಿ ತನ್ನ ಸರಕುಗಳನ್ನು ತಯಾರಿ ಮಾಡೋದಿಲ್ಲ. ಹೀಗಾಗಿ ಯಾವುದೇ ಕಾರಣಕ್ಕೂ ಭಾರತಕ್ಕೆ ಇದರಿಂದ ಯಾವುದೇ ರೀತಿಯ ನಷ್ಟ ಇಲ್ಲ. ಆದರೆ ನಿಜಕ್ಕೂ ಇದರಲ್ಲಿ ಕಂಗಾಲಾಗಿರುವುದು, ಸೋತಿರುವುದು ಭಾರತ ಅಲ್ಲ. ಭಾರತ ತನ್ನ ಸ್ವಾವಲಂಬಿ ನಡೆ ಏನಿದೆ, ಸ್ವಾಭಿಮಾನಿ ನಡೆ ಏನಿದೆ, ಮತ್ತೊಂದು ಸಲ ಜಗತ್ತಿಗೆ ತೋರಿಸ್ಕೊಟ್ಟಿದೆ. ಸೋತಿರುವುದು ಡೊನಾಲ್ಡ್ ಟ್ರಂಪ್. ಹೌದಾ ಅಲ್ವಾ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.